ಬೆಂಗಳೂರಿನ ಬಸವನಗುಡಿ ಬಡಾವಣೆಯ ಬಿಪಿ ವಾಡಿಯ ರಸ್ತೆಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಜೂನ್ 30 ಮಂಗಳವಾರ ಬೆಳಗ್ಗೆ ಅಪರೂಪದ ಅದ್ದೂರಿಯ ಸಾಹಿತ್ಯ ಸಮಾರಂಭ ನೆರವೇರಿತು. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ವಾಟ್ಸಾಪ್ ವೇದಿಕೆಯ ಸದಸ್ಯರು ಪ್ರತಿ ತಿಂಗಳ 2ನೇ ಶನಿವಾರದಂದು ತಮ್ಮ ಸದಸ್ಯರ ಸಾಹಿತ್ಯ ರಚನೆಗಳನ್ನು ಸದಸ್ಯರೊಬ್ಬರ ಅಧ್ಯಕ್ಷತೆಯಲ್ಲಿ ಪ್ರಸ್ತುತಪಡಿಸಿ ಅದನ್ನು ಚಿತ್ರೀಕರಿಸಿ ಅಂದೇ ಯೂಟ್ಯೂಬ್ ವಾಹಿನಿಯಲ್ಲಿ ಪ್ರಕಟಿಸುವುದರ ಜೊತೆಗೆ ಎಲ್ಲ ಪ್ರಸ್ತುತಿಗಳನ್ನು ಪಿಡಿಎಫ್ ರೂಪದಲ್ಲಿ ಸೂಕ್ತ ವರ್ಣರಂಜಿತ ಆಕರ್ಷಕ ಛಾಯಾಚಿತ್ರಗಳೊಡನೆ ಮುಂದಿನ ತಿಂಗಳ ಸಾಹಿತ್ಯ ದಾಸೋಹದಲ್ಲಿ ಲೋಕಾರ್ಪಣೆ ಮಾಡಿ ಅದನ್ನು ತನ್ನ ಜಾಲತಾಣದಲ್ಲಿ ಪ್ರಕಟಿಸುವುದರ ಮೂಲಕ ಎಲ್ಲ ಸಾಹಿತ್ಯಾಸಕ್ತರಿಗೆ ಸದಾ ಉಚಿತವಾಗಿ ಲಭ್ಯವಿರುತ್ತದೆ. 15/1/1999 ಸದಸ್ಯರೊಬ್ಬರ ಮನೆಯಲ್ಲಿ ಆರಂಭವಾದ ಮೊದಲ ಸಾಹಿತ್ಯ ದಾಸೋಹ ಕೋವಿಡ್ ಬರುವವರೆಗೆ ಸದಸ್ಯರ ಮನೆಗಳಲ್ಲಿ ನಡೆದು ಬಂದು ನಂತರ ಗೂಗಲ್ ಮೀಟ್ ಮೂಲಕ ನಡೆಯುತ್ತಿದ್ದು 250ನೇ ಸಾಹಿತ್ಯ ದಾಸೋಹ 14 ಜೂನ್ 2026 ನಡೆಯಿತು. ಸಂಭ್ರಮೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಕನ್ನಡದ ಖ್ಯಾತ ಲೇಖಕ, ಕರ್ನಾಟಕದ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿ ಡಾ. ಮಲ್ಲೇಪುರಂ ವೆಂಕಟೇಶ್ ಅವರು ಆಗಮಿಸಿದ್ದರು. ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ರವೀಂದ್ರ ಅಂತ ಹೇಳಿ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಸಾಹಿತ್ಯ ವೇದಿಕೆಯ ಅಧ್ಯಕ್ಷ ನಾನು. ನಾವು ಪ್ರತಿ ತಿಂಗಳು ಮನೆಯಲ್ಲಿ ಸಾಹಿತ್ಯ ದಾಸೋಹನ ಮಾಡ್ತಾ ಬಂದಿದ್ದೀವಿ. ಇದು ಆರಂಭವಾಗಿದ್ದು 1999ರಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ ಸತತವಾಗಿ 250 ಮನೆಯ ಸಾಹಿತ್ಯ ದಾಸೋಹಗಳಾಗಿದೆ. ಕೋವಿಡ್ ಕಾಲದಲ್ಲಿ ನಾವು ವಿಡಿಯೋ ಮೂಲಕ, ಜಾಲತಾಣದ ಮೂಲಕ ಸಾಹಿತ್ಯ ದಾಸೋಹನ ಮಾಡ್ತಾ ಇದ್ವಿ. ಸಾಹಿತ್ಯ ದಾಸೋಹ ಅಂದ್ರೆ ಬೇರೆ ಬೇರೆ ಲೇಖಕರು ಬಂದು ತಮ್ಮ ಲೇಖನಗಳನ್ನ ಓದತಕ್ಕಂಥದ್ದು, ಅದರ ಬಗ್ಗೆ ಅಧ್ಯಕ್ಷರು ವಿಮರ್ಶೆ ಮಾಡ್ತಾರೆ. ಈ ತರ ನಡೀತಾ ಇದೆ. ಇದರ ಮಧ್ಯ ಹಲವಾರು ಸಾಹಿತಿಗಳು ಬೆಳೆದ್ರು. ಯಾರ್ಯಾರು ಅಕ್ಷರವನ್ನ ಕಲಿತವರು ಓದಕ್ ಶುರು ಮಾಡಿದ್ರು, ಓದಕ್ ಶುರು ಮಾಡಿದ್ರು. ಈ ರೀತಿ ಹಲವಾರು ಸಾಹಿತ್ಯ ಚಟುವಟಿಕೆಗಳಾಯ್ತು. ಅದ್ರ ಜೊತೆಗೆ ರಂಗ ಚಟುವಟಿಕೆಗಳಾಯ್ತು. ಅದ್ರ ಜೊತೆಗೆ ಹಲವಾರು ಅಭಿಯಾನಗಳಾಯ್ತು. ಹೀಗಾಗಿ ಸುಮಾರು ಜನ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಸಾಹಿತ್ಯ ದಾಸೋಹ 250 ಸಂಭ್ರಮೋತ್ಸವ ಅಂತ. 250 ಸಾಹಿತ್ಯ ದಾಸೋಹ ಮಹತ್ತರ ಸಾಧನೆ ಇದು. ಅದು 1 ತಿಂಗಳು ತಪ್ಪಿಸ್ಕೊಳ್ಳದೆ ಮಾಡಿದೀವಿ. ಆ ಸಾಧನೆಯನ್ನ ಅದನ್ನ ತೋರಿಸೋದಕ್ಕೋಸ್ಕರ ಇವತ್ತು ನಾವು ಸಾಹಿತ್ಯ ದಾಸೋಹ 250 ಸಂಭ್ರಮೋತ್ಸವ ಮಾಡ್ತಾ ಇದ್ದೀವಿ. ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಲಿದ್ದಾರೆ. ಮುಖ್ಯವಾದ ಒಂದೆರಡು ವಿಚಾರ ಅಂತಂದ್ರೆ, ನಾವು ಪ್ರಾಚಾರ್ಯ HSK ಅವರ ನೇತೃತ್ವದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳ ಸಮನ್ವಯ ಸಮಿತಿ 1985ರಲ್ಲಿ ಬ್ಯಾಂಕಿಂಗ್ ನಿಘಂಟು ಬಿಡುಗಡೆ ಮಾಡಿತ್ತು. ಹಾಗೂ ಬ್ಯಾಂಕಿಂಗ್ ಪ್ರಪಂಚ ಅಂತಕ್ಕಂಥ ಪತ್ರಿಕೆನ ಸುಮಾರು 25 ವರ್ಷಗಳ ಕಾಲ ಆ ವೇದಿಕೆ ನಡೆಸಿತು. ಅದರ ಮುಂದುವರಿಕೆಯಾಗಿ ನಮ್ಮ ವೇದಿಕೆ ಇದೆ. ಈ ಬಾರಿ ಒಂದು 6 ಜನ ಸೇರಿ ಷೇರುಪೇಟೆ ಪಾರಿಭಾಷಿಕ ಪದ ವಿವರಣಾ ಕೋಶ ಅಂತ, ಇಂಗ್ಲಿಷು, ಕನ್ನಡ ಮತ್ತೆ ಅದರ ಬಗ್ಗೆ ಏನು ಅರ್ಥ ಇದೆ ಅಂತಕ್ಕಂಥ ವಿವರಿಸತಕ್ಕಂಥ ಪದ ವಿವರಣಾ ಕೋಶ ಬಿಡುಗಡೆ ಆಗ್ತಾ ಇದೆ. ಇದರ ಜೊತೆಗೆ ನಾವು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಒಂದು ಲೇಖನ ಅಭಿಯಾನ ಮಾಡ್ತೀವಿ. ಅದು ಮಕ್ಕಳ ಲೇಖನ ಅಭಿಯಾನದ ಪುಸ್ತಕ ಸಂಕಲನ ತುತ್ತೂರಿ ಬಿಡುಗಡೆ ಆಗ್ತಾ ಇದೆ. ಮತ್ತೆ ಇನ್ನೊಂದು ಅಭಿಯಾನದ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಅದ್ರ ಜೊತೆಗೆ ಸಾಹಿತ್ಯ ದಾಸೋಹ ಸವಿಸ್ಪಂದನ ಅಂತ ಸ್ಮರಣ ಸಂಚಿಕೆ ಬಿಡುಗಡೆ ಆಗ್ತಾ ಇದೆ. ಇದೆಲ್ಲ ವೇದಿಕೆ ವತಿಯಿಂದ ಬಿಡುಗಡೆ ಆಯ್ತು ಅಂತಂದ್ರೆ, ನಮ್ಮ ಲೇಖಕರು ನಮ್ಮ ವೇದಿಕೆಯಲ್ಲಿ ಕ್ರಿಯಾಶೀಲ ಭಾಗವಹಿಸ್ತಾ ಇರೋರು 42 ಪುಸ್ತಕಗಳನ್ನ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ನಮ್ಮ ವೇದಿಕೆ ದೃಷ್ಟಿಯಲ್ಲಂತೂ ಇದು ಮಹತ್ವದ ದಾಖಲೆ. ಆ ಎಲ್ಲ ಪುಸ್ತಕಗಳು ಬಂದಿದೆ, ಮಾರಾಟಕ್ಕೆ ಕೂಡ ಅದನ್ನ ಇಡಲಾಗಿದೆ. ಇನ್ನು ಮುಂದೆನೂ ನಾವು ಈ ತರ ಹೆಚ್ಚೆಚ್ಚು ಚಟುವಟಿಕೆಗಳನ್ನ ಮಾಡಿ ಕನ್ನಡವನ್ನ, ಸಾಹಿತ್ಯವನ್ನ ಜನಮನಕ್ಕೆ ಕೊಂಡೊಯ್ಯಬೇಕು ಅಂತ ಹೇಳಿ ನಮ್ಮ ಆಸೆ. ಬಹಳ ಮುಖ್ಯವಾದ ವಿಚಾರ ಅಂದ್ರೆ, ನಮ್ಮ ವೇದಿಕೆ ಯಾವುದೇ ರೀತಿಯಾದ ರಾಜಕೀಯ ಒಲವು ನಿಲುವುಗಳನ್ನಾಗಲಿ ಹೊಂದಿಲ್ಲ, ಅಥವಾ ವಿವಾದಾತ್ಮಕ ವಿಷಯಗಳಿಗೆ ತಲೆ ಹಾಕಲ್ಲ. ಸಾಹಿತ್ಯ ಕ್ಷೇತ್ರ, ಅದೊಂದು ಕನ್ನಡ ಸಾಹಿತ್ಯ ಕ್ಷೇತ್ರ ನಮ್ಮ ಆದ್ಯ ಕರ್ತವ್ಯ. ಆ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು 42 ಪುಸ್ತಕಗಳು ಜೊತೆಗೆ 46 ಪುಸ್ತಕಗಳು ಬಿಡುಗಡೆ ಆಗ್ತಾ ಇತ್ತು. ಬಹಳ ಸಂತೋಷದ ವಿಷಯ. ಅಂತ ನಾನು ಭಾರತೀಯ ಸ್ಟೇಟ್ ಬ್ಯಾಂಕಿನ ನಿವೃತ್ತನಾದ ನಾನು ಇಲ್ಲಿ ವಿಘಟನೆ ಎಂಬ ಕಥಾ ಸಂಕಲನವನ್ನು ಬಿಡುಗಡೆ ಮಾಡ್ತಿದ್ದೇನೆ. ಬ್ಯಾಂಕಿನ ಅನುಭವಗಳು ಮತ್ತು ಜೀವನದ ಸುತ್ತಮುತ್ತಲಿನ ಅನುಭವಗಳನ್ನು ಗ್ರಹಿಸಿ ಬರೆದಂತ ಕಥೆಗಳು, ಹಲವು ಸಣ್ಣ ಕಥೆಗಳು ಕೆಲವು. ಇದೊಂದು ನಮ್ಮ ವೇದಿಕೆಯಲ್ಲಿ ನಾನು ಸಂಚಾಲಕನಾಗಿ ಪ್ರತಿ ತಿಂಗಳು ಸಾಹಿತ್ಯ ದಾಸೋಹ ಎಂಬ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದು ಇವತ್ತು 250ನೆಯ ಕಾರ್ಯಕ್ರಮ. 1999ರಿಂದ ಇದು ಸತತವಾಗಿ ನಡೆಯುತ್ತಾ ಬಂದಿದೆ. ಕೊರೋನಾ ಸಮಯದಲ್ಲೂ ಜಿಮೀಟ್ ತಂತ್ರಜ್ಞಾನದ ಮೂಲಕ ಮನೆಯಲ್ಲಿ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗಿದ್ದೇವೆ. ಬಹಳ ಈ ಕೆಲಸ ಫಲಿತಾರಿಕೆ ಮಾಡಿದ್ದಕ್ಕಾಗಿ ನನಗೆ ಬಹಳ ಸಂತೃಪ್ತಿ ಇದೆ. ಉತ್ತಮವಾದ ಸಾಹಿತ್ಯ ಕಾರ್ಯಕ್ರಮ ಸಂಘಟನೆ. ನಮಸ್ಕಾರ, ನಾನು ಧೀರೇಂದ್ರ ಸೀತಾರಾಮಾಚಾರ್ಯ. ವೃತ್ತಿಯಲ್ಲಿ ಬ್ಯಾಂಕರು, ಈಗ ನಿವೃತ್ತ. ಪ್ರವೃತ್ತಿಯಲ್ಲಿ ನಾನೊಬ್ಬ ಸಾಹಿತಿ, ನಟ, ನಾಟಕಕಾರ, ನಿರ್ದೇಶಕ. ಇವತ್ತು ನಮ್ಮ ಕನ್ನಡವೇ ಸತ್ಯ ಸಮನ್ವಯ ಸಮಿತಿದು 250ನೇ ದಾಸೋಹದ ಆಚರಣೆದು ಸಂಭ್ರಮೋತ್ಸವ ನಡೀತಾ ಇದೆ. ಈ ಸಂಭ್ರಮೋತ್ಸವದಲ್ಲಿ 41 ಜನ ತಮ್ಮ ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಬಹುಶಃ ಇದು ಒಂದು ದಾಖಲೆ ಅಂತ ಅನ್ಸುತ್ತೆ. ಪ್ರಕಾಶಕರು ಇದಕ್ಕಿಂತ ಜಾಸ್ತಿ ಮಾಡಿರ್ಬೋದು.
ಆದ್ರೆ ಒಂದು ಸಂಸ್ಥೆ ಸಂಸ್ಥೆಯ ಸದಸ್ಯರು 41 ಪುಸ್ತಕಗಳನ್ನ ಒಂದೇ ದಿವಸ ಬಿಡುಗಡೆ ಮಾಡ್ತಾ ಇರೋದು ಒಂದು ನಿಜವಾಗ್ಲೂ ದಾಖಲೆ. ಅದಕ್ಕೆ ಇದು ಸಂಭ್ರಮೋತ್ಸವ ಅನ್ಸ್ಬಿಟ್ಟು. ಮೊದಲಿಂದ ನಾವು ಕನ್ನಡ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಬ್ಯಾಂಕ್ ಅಲ್ಲಿ. ಈಗ ನಿವೃತ್ತಿ ಆದ್ಮೇಲೆ ನಮ್ಮ ಹವ್ಯಾಸ ಪೂರ್ತಿ ಸಾಹಿತ್ಯದ ಕಡೆ. ಇವತ್ತು ಒಂದು ನಾಟಕ ಕೂಡ ಇದೆ. ನಮ್ಮ 250 ದಾಸೋಹ ಏನಾಯ್ತು ಅದ್ರದ್ದು ಒಂದು ಸಾರವನ್ನ ಹಿಡಿದು ನಮ್ಮ ಪ್ರೇಕ್ಷಕರ ಮುಂದೆ, ನಮ್ಮ ಸದಸ್ಯರ ಮುಂದೆ ಇಡುವಂತ ಒಂದು ಪ್ರಯತ್ನ ಇದೆ. ಅದಕ್ಕೆ ಸಾಹಿತ್ಯ ದಾಸೋಹ ದೋಹ ಅಂತ ಹೆಸರು. ಹಾಗೆ ನನ್ನೊಂದು ಪುಸ್ತಕ ಇದೆ ಇವತ್ತು. ಆ ಪುಸ್ತಕದಲ್ಲಿ 3 ನಾಟಕಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಒಂದು ಕನ್ನಡದ ಕೈ ಕೈಲಾಸಂ ಅಂತ. ಟಿಪಿಕಲ್ ಕೈಲಾಸಂ ಅಂತ ಹೇಳಿ ನರಸಿಂಹನನ್ನು ಬರೆದಿದ್ರು ಮುಂಚೆ, ಆದ್ರೆ ಹಸ್ತಪತಿ ಮಾತ್ರ ಇತ್ತು. ಹಸ್ತಪತಿ ಕೂಡ ಇಲ್ಲ, ಈಗ ಪ್ರಿಂಟು ಆಗಿಲ್ಲ. ಸಿಂಹ ಅವ್ರು ಮಾಡ್ತಾ ಇದ್ರು, ಟಿ ಆರ್ ಸಿಂಹ ಮಾಡ್ತಾ ಇದ್ರು. ಅದ್ ನೋಡಿದ್ ನಾನು. ಆ ನೋಡಿದ ಮೇಲೆ ಜ್ಞಾಪಕ ಇಟ್ಕೊಂಡು ನನ್ನದೇ ಅಂತ ಒಂದು ಇದನ್ನ ಸೃಷ್ಟಿ ಮಾಡ್ಕೊಂಡು ಹೊಸದಾಗಿ ನಾನು ಪುನಃ ಸೃಷ್ಟಿ ಮಾಡಿದ್ದೀನಿ. ಅದು ಕನ್ನಡದ ಕೈ ಕೈಲಾಸಂ ಅಂತ. ಅದ್ರ ಜೊತೆಗೆ HSK ಅವರ 3 ಪ್ರಬಂಧಗಳು, ಮಾವಿನ ಹಣ್ಣು ಅಂತ, ಇನ್ನೊಂದು ಉರ್ಕಮ್ಮನ ಸಂಸಾರ, ಅವೆರಡೂ ನಾಟಕಗಳನ್ನ ನಾನು ಮಾಡಿದ್ದೀನಿ. ಸೊ ಆ 3 ನಾಟಕಗಳನ್ನ ಒಂದು ಪುಸ್ತಕ ಮಾಡಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ಶಿವಕರಾಜನ್ ಅಂತ, ಸಮನ್ವಯ ಸಮಿತಿಯ ಸದಸ್ಯ. ನಮ್ಮ ವೇದಿಕೆ ಅತ್ಯಂತ ಕ್ರಿಯಾಶೀಲವಾದ ವೇದಿಕೆ. ಇದರಲ್ಲಿ ಸಾಕಷ್ಟು ಲೇಖಕರಿದ್ದಾರೆ. ಅವರ ಬೇಕಾದಷ್ಟು ಪುಸ್ತಕಗಳು ಬಿಡುಗಡೆಯಾಗಿದೆ. ಅವರಿಗೆ ಬಹುಮಾನಗಳು, ಪ್ರಶಸ್ತಿಗಳು ಬಂದಿದೆ. ವೇದಿಕೆಯಲ್ಲಿ ಪ್ರತಿ ವರ್ಷವೂ 4 ಅಭಿಯಾನಗಳನ್ನ ಮಾಡ್ತಾ ಬರ್ತಾ ಇದೀವಿ. ಒಂದು ಶ್ರಾವಣದ ಕಥೆಗಳ ಅಭಿಯಾನ, ಮತ್ತೆ ಈ ಏಪ್ರಿಲ್ 1 ಮೂರ್ಖರ ಅಭಿಯಾನ, ಮಹಿಳಾ ಜನಾರ್ಜನೆ ಅಭಿಯಾನ, ಈ ತರ ಅನೇಕ ಅಭಿಯಾನಗಳು ನಮ್ಮ ವೇದಿಕೆಯಿಂದ ಬರ್ತಾ ಇದೆ. ಇದರಲ್ಲಿ ಸಾಕಷ್ಟು ಸಾಹಿತ್ಯದ ಪುಸ್ತಕಗಳು ಬಿಡುಗಡೆಯಾಗಿದೆ. 250 ದಾಸೋಹದಲ್ಲಿ ಸುಮಾರು 30 ಜನರಂತೆ ಭಾಗವಹಿಸಿದ್ರು. ಇಲ್ಲಿ ತನಕ ನಾವು 7,500 ಪ್ರಸ್ತುತಿಗಳಿಗೂ ಹೆಚ್ಚು ಪ್ರಸ್ತುತಿಗಳನ್ನ ಮಾಡಿದ್ದಾರೆ. ಧನ್ಯವಾದ.